ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವಾಣಿಜ್ಯ LPG ಪೂರೈಕೆಯಲ್ಲಿನ ಅಡಚಣೆಯಿಂದಾಗಿ ಇದೀಗ ಮುಂಬೈನಲ್ಲಿ ಸುಮಾರು 20% ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಬಂದ್ ಆಗಿವೆ ಎಂದು ಇದೀಗ ನಗರದ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘ ತಿಳಿಸಿದೆ. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಬಿಸಿಯಿಂದ ಅರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಇದರಿಂದ ಸಾಕಷ್ಟು ಕಚ್ಚಾ ತೈಲಗಳಾಗಿರ್ಬೋದು ಇವೆಲ್ಲವೂ ಸಹ ಪೂರೈಕೆ ಆಗ್ತಾ ಇಲ್ಲ, ಆಮದು ರಫ್ತು ಏನೂ ಸಹ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಬಂದ್ ಆಗಿವೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ರೆಸ್ಟೋರೆಂಟ್ ಸಂಘ ತಿಳಿಸಿರುವಂತದ್ದು. ಇನ್ನು ಅನಿಲ ಪೂರೈಕೆ ಪರಿಸ್ಥಿತಿ ಸುಧಾರಿಸದೆ ಹೋದ್ರೆ ಮುಂದಿನ 2 ದಿನಗಳಲ್ಲಿ ನಗರದ 50% ಹೋಟೆಲ್ಗಳು ಮುಚ್ಚುವಂತಹ ಸಾಧ್ಯತೆಗಳಿವೆ ಎಂದು ಇದೀಗ ಆಹಾರ ಸಂಘ ಎಚ್ಚರಿಸಿದೆ. ಕಾರ್ಯನಿರ್ವಹಿಸ್ತಾ ಇರುವಂತಹ ರೆಸ್ಟೋರೆಂಟ್ಗಳ ಸಂಖ್ಯೆಯು ಪ್ರಸ್ತುತ ಎಷ್ಟು LPG ಸ್ಟಾಕ್ ಅನ್ನ ಹೊಂದಿವೆ ಎಂಬುದರ ಆಧಾರದ ಮೇಲೆ ಸಾಕಷ್ಟು ಹೋಟೆಲ್ಗಳು ಅವಲಂಬಿತವಾಗಿದೆ. ಇನ್ನು ಪರಿಸ್ಥಿತಿ ಹೀಗೆ ಮುಂದುವರ್ಕೊಂಡು ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಮುಂಬೈನ ಅರ್ಧದಷ್ಟು ಹೋಟೆಲ್ಗಳು ಮುಚ್ಚುವ ಸಾಧ್ಯತೆಗಳಿವೆ ಎಂದು ಇದೀಗ ಆಹಾರ ಸಂಘ ಸಂಸ್ಥೆ ತಿಳಿಸಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಮುಂಬೈನ ಅರ್ಧದಷ್ಟು ಹೋಟೆಲ್ಗಳು ಮುಚ್ಚುವಂತಹ ಸಾಧ್ಯತೆಗಳಿವೆ ಎಂದು ಇದೀಗ ಆಹಾರ ಸಂಘ ಸಂಸ್ಥೆ ತಿಳಿಸಿದೆ. ಇದು ಕೇವಲ ಮುಂಬೈನ ಹಣೆಬರ ಅಷ್ಟೇ ಅಲ್ಲ, ಮುಂಬರುವಂತಹ ದಿನಗಳಲ್ಲಿ ಬೆಂಗಳೂರಿಗೂ ಸಹ ಇಂತಹ ಬಿಸಿ ಮುಟ್ಟುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಪ್ರತಿಯೊಂದು ಹೋಟೆಲ್ನಲ್ಲೂ ಸಹ ಸ್ಟಾಕ್ ಇಟ್ಕೊಂಡು ಕೂತಿರಲ್ಲ ಪ್ರತಿಯೊಬ್ಬೊಬ್ರು ಸಹ. ತಿಂಗಳಿಗೊಂದ್ಸಲಿ, 15 ದಿನಕ್ಕೊಂದ್ಸಲಿ, ಅಥವಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಾದ್ರೆ 15 ದಿನಕ್ಕೊಂದ್ಸಲಿ ಈ ರೀತಿ ಸಿಲಿಂಡರ್ಗಳನ್ನ ತುಂಬಿಸ್ಕೊಳ್ತಾ ಇರ್ತಾರೆ. ಆದ್ರೆ ಈ ರೀತಿ ಸಡನ್ ಆಗಿ ಯಾವುದೇ ಆದೇಶವನ್ನ ಹೊರಡಿಸದೆ ಸ್ಟಾಪ್ ಮಾಡಿರೋದ್ರಿಂದ ಸಾಕಷ್ಟು ಹೋಟೆಲ್ ಇದರಿಂದ ಹೊಡೆತವನ್ನ ತಿನ್ನುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಹೋಟೆಲ್ಗಳನ್ನ ಸಾಮೂಹಿಕವಾಗಿ ಮುಚ್ಚುವ ಬಗ್ಗೆ ಸಂಘವು ಯಾವುದೇ ರೀತಿ ಅಧಿಕೃತ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಎಂದು ಇದೀಗ ಸ್ಪಷ್ಟಪಡಿಸಿರುವಂತದ್ದು. ಇನ್ನು ರೆಸ್ಟೋರೆಂಟ್ಗಳನ್ನ ತೆರೆದಿಡುವ ಅಥವಾ ತಾತ್ಕಾಲಿಕವಾಗಿ ಮುಚ್ಚುವ ನಿರ್ಧಾರವನ್ನ ವೈಯಕ್ತಿಕವಾಗಿ ಹೋಟೆಲ್ ಮಾಲೀಕರು ಹಾಗೂ ಆ ಸಂಸ್ಥೆಗಳಲ್ಲಿ ಅನಿಲ ಪೂರೈಕೆಯ ಲಭ್ಯತೆಯ ಮೇಲೆ ಒಂದ್ ಕಡೆ ಆಧರಿಸ್ತಾರೆ. ಇನ್ನು ಅನಿಲ ಅಲಭ್ಯತೆಯ ಕುರಿತಾದ ಮಾಹಿತಿಯೊಂದಿಗೆ ಹಲವಾರು ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಈಗಾಗಲೇ ಮೆನು ಐಟಂಗಳನ್ನ ಕಡಿತಗೊಳಿಸಿವೆ ಅಥವಾ ಕಾರ್ಯಾಚರಣೆಯನ್ನ ಸೀಮಿತಗೊಳಿಸಲು ನಿರ್ಧರಿಸಿವೆ ಅಂತ ಇದೀಗ ತಿಳಿದು ಬಂದಿರುವಂತದ್ದು. ಯಾಕೆಂದ್ರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಮೆನು ಐಟಂಗಳು ಸಾಕಷ್ಟು ಜಾಸ್ತಿನೇ ಇರುತ್ತೆ. ಅದರಿಂದ ಗ್ಯಾಸ್ ಸಿಲಿಂಡರ್ ಸಾಕಷ್ಟು ಪೋಲ್ ಆಗ್ತಾನೆ ಇರುತ್ತೆ. ಅಂತಹ ಸಮಯದಲ್ಲಿ ಈಗಾಗಲೇ ಸಾಕಷ್ಟು ರೆಸ್ಟೋರೆಂಟ್ಗಳಲ್ಲಿ ಮೆನು ಐಟಮ್ಸ್ ಏನು ಸಾಕಷ್ಟು ಇತ್ತು ಅದನ್ನೆಲ್ಲ ಕಡಿತಗೊಳಿಸಿ ಒಂದಿಷ್ಟು ಮೆನು ಐಟಮ್ಗಳನ್ನ ಮಾತ್ರ ಇಟ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಇನ್ನು ಈ ಹೋಟೆಲ್ಗಳು ಕ್ಲೋಸ್ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಗಳು ಉಂಟಾಗ್ಬೋದು ಮುಂಬರುವಂತಹ ದಿನಗಳಲ್ಲಿ ಅಂತ ನೋಡೋದಾದ್ರೆ, ಈಗಾಗಲೇ ಸಾಕಷ್ಟು ಜನ ಕೆಲಸಕ್ಕೋಸ್ಕರ ಆಗಿರ್ಬೋದು, ಶಿಕ್ಷಣಕ್ಕೋಸ್ಕರ ಆಗಿರ್ಬೋದು, ಎಜುಕೇಶನ್ ಪರ್ಪಸ್ ಆಗಿರ್ಬೋದು, ಒಂದು ಕಡೆಯಿಂದ ಬೇರೆ ಕಡೆಗೆ, ಹಳ್ಳಿಯಿಂದ ಸಿಟಿಗೆ, ಎಕ್ಸಾಂಪಲ್ ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಎರಡೂ ಸಹ ಹೈಟೆಕ್ ಸಿಟಿಗಳೇನೆ. ಪ್ರತಿಯೊಬ್ರು ಸಹ ಅಲ್ಲಿ ಕೆಲಸಕ್ಕೋಸ್ಕರ, ಎಜುಕೇಶನ್ಗೋಸ್ಕರ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿರ್ತಾರೆ. ಅಂತಹ ಬ್ಯಾಚುಲರ್ಸ್ ಗಳಿಗೆ ಇದೀಗ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ದಿನನಿತ್ಯ ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ದಿನನಿತ್ಯದ ತಿಂಡಿ, ಊಟ, ರಾತ್ರಿ ಊಟ ಪ್ರತಿಯೊಂದಕ್ಕೂ ಸಹ ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಇದೀಗ ಇದ್ದಕ್ಕಿದ್ದಂತೆ ಕೆಲವೊಂದಷ್ಟು ಹೋಟೆಲ್ಗಳು ಕ್ಲೋಸ್ ಆದ್ರೆ ಅಲ್ಲಿರುವಂತಹ ಬ್ಯಾಚುಲರ್ಸ್ಗಳಾಗಿರ್ಬೋದು, ಕೆಲವೊಂದಷ್ಟು ಕೇವಲ ಬ್ಯಾಚುಲರ್ಸ್ ಅಷ್ಟೇ ಅಲ್ಲ, ಮನೆಯಲ್ಲಿ ಇರೋರು ಸಹ ಹೋಗ್ಬಿಟ್ಟು ಹೊರಗಡೆ ಹೋಟೆಲಲ್ಲಿ ತಿನ್ನುವಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹೇಳ್ದೆ ಕೇಳದೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಅಂತೂ ಉಂಟಾಗುವಂಥದ್ದು. ಇದೀಗ ಒಟ್ಟಿನಲ್ಲಿ ಸಾಕಷ್ಟು LPG ಸಿಲಿಂಡರ್ಗಳ ಕೊರತೆ ಇರೋದ್ರಿಂದ ಒಟ್ಟಿನಲ್ಲಿ ಹೋಟೆಲ್ಗಳು ಕ್ಲೋಸ್ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಮುಂಬೈಯಲ್ಲಿ ಹೋಟೆಲ್ಗಳು ಕ್ಲೋಸ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 20% ಕ್ಲೋಸ್ ಆಗಿದೆ. ಇದೇ ರೀತಿಯಾಗಿ 3 ದಿನ ಮುಂದುವರ್ಕೊಂಡು ಹೋದ್ರೆ 50% ಹೋಟೆಲ್ಗಳು ಕ್ಲೋಸ್ ಆಗುವಂತಹ ಸಾಧ್ಯತೆ ಇದೆ ಎಂದು ಇದೀಗ ಆಹಾರ ಸಂಘ ಸಂಸ್ಥೆ ತಿಳಿಸ್ಕೊಟ್ಟಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.